ಗಂಡ ಹೆಂಡತಿಯ ಸಂಭೋಗ ಜೀವನವು ದೈಹಿಕ ಆರೋಗ್ಯ, ಮಾನಸಿಕ ಸಂತೋಷ ಮತ್ತು ಸಂಬಂಧದ ಗಾಢತೆಗೆ ಸಹಾಯಕವಾಗಿದೆ. ಆದರೆ ಎಷ್ಟು ಬಾರಿ ಮಾಡಬೇಕು ಎಂಬುದಕ್ಕೆ ಒಂದೇ ಉತ್ತರ ಇಲ್ಲ. ಇಬ್ಬರ ಆಸಕ್ತಿ, ಆರೋಗ್ಯ, ಕೆಲಸದ ಒತ್ತಡ, ವಯಸ್ಸು ಮತ್ತು ಜೀವನ ಶೈಲಿಯ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ವಯಸ್ಸು ಸಾಮಾನ್ಯವಾಗಿ ವಾರಕ್ಕೆ 20 ವರ್ಷದಿಂದ 30 ವರ್ಷ, 2 ರಿಂದ 4 ಬಾರಿ, 30 ವರ್ಷದಿಂದ 40 ವರ್ಷ, 1 ರಿಂದ 3 ಬಾರಿ, 40 ರಿಂದ 50 ವರ್ಷದವರು 1 ರಿಂದ 2 ಬಾರಿ. ಇನ್ನು 50 ವರ್ಷ ಮೇಲ್ಪಟ್ಟವರು ಅಗತ್ಯ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ಮುಖ್ಯ ಸೂಚನೆಗಳು. ಗುಣಮಟ್ಟ ಮುಖ್ಯ, ಸಂಖ್ಯೆಯಲ್ಲ. ಇಬ್ಬರಿಗೂ ತೃಪ್ತಿ ಮತ್ತು ಆರಾಮ ಇರಬೇಕು. ಅತಿಯಾಗಿ ಮಾಡಿದರೆ ದಣಿವು ಉಂಟಾಗಬಹುದು. ಆರೋಗ್ಯ ಸಮಸ್ಯೆಗಳು ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಆರೋಗ್ಯಕ್ಕೆ ಇರುವ ಲಾಭಗಳು: ಒತ್ತಡ ಮತ್ತು ಮಾನಸಿಕ ಟೆನ್ಷನ್ ಕಡಿಮೆ ಆಗುತ್ತದೆ. ದಾಂಪತ್ಯ ಬಾಂಧವ್ಯ ಗಟ್ಟಿ ಆಗುತ್ತದೆ. ಉತ್ತಮ ನಿದ್ರೆ ಬರುತ್ತದೆ. ಹೃದಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಸಹಾಯಕವಾಗಬಹುದು. ಆತ್ಮೀಯತೆ ಮತ್ತು ಸಂತೋಷ ಹೆಚ್ಚುತ್ತದೆ. ಗಮನಿಸಬೇಕಾದ ವಿಷಯಗಳು: ಇಬ್ಬರ ಒಪ್ಪಿಗೆ ಬಹಳ ಮುಖ್ಯ. ದಣಿವು ಅಥವಾ ಬಲವಂತದಿಂದ ಮಾಡಬಾರದು. ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಸುರಕ್ಷಿತ ಸಂಭೋಗ ಪಾಲಿಸಬೇಕು. ನೋವು, ಅಸಹಜತೆ ಅಥವಾ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಇದು ಯಾವಾಗ ಕಡಿಮೆಯಾಗಬಹುದು? ಯಾವಾಗ ಅಂದರೆ ಕೆಲವು ಸಂದರ್ಭಗಳಲ್ಲಿ ಆಸಕ್ತಿ ಕಡಿಮೆ ಇದ್ದಾಗ. ಕಡಿಮೆ ಆಗುವುದು ಸಾಮಾನ್ಯ. ಹೆಚ್ಚು ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಅಥವಾ ಡಯಾಬಿಟಿಸ್ ಮತ್ತು ಬಿಪಿ ಮುಂತಾದ ಆರೋಗ್ಯ ಸಮಸ್ಯೆಗಳು. ಮನಸ್ತಾಪ ಅಥವಾ ಜಗಳ. ಗರ್ಭಧಾರಣೆ ನಂತರದ ಅವಧಿ. ಸಂತೋಷಕರ ದಾಂಪತ್ಯಕ್ಕೆ ಸಲಹೆಗಳು: ಪರಸ್ಪರ ಮಾತನಾಡಿಕೊಳ್ಳಿ. ಪ್ರೀತಿ ಮತ್ತು ಗೌರವ ಕಾಪಾಡಿ. ಹೆಚ್ಚು ಸಮಯ ಕಳೆಯಿರಿ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಮಾಡಿ. ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.